ಈಗ ನೀವು ನನ್ನ ಹತ್ರ ಬಂದು ಕೇಳ್ತೀನಿ, ನೀವು ಜೀವನದಲ್ಲಿ ಕಬ್ಬು ತಿಂದೇ ಇಲ್ಲ ಅಂತ ನನ್ನ ಹತ್ರ ಕೇಳ್ತೀರಿ, ಕಬ್ಬಿನ ರುಚಿ ಹೇಗಿರುತ್ತೆ ಅಂತ. ನಾನು ಏನು ಹೇಳಲಿ ನಿಮಗೆ? ಸಿಹಿ ಇರುತ್ತೆ. ಸಿಹಿ ಅಂದರೆ ಸಕ್ಕರೆ ಥರನ ಅಂತ ಕೇಳ್ತೀರಿ ನೀವು, ಅಥವಾ ಇನ್ಯಾವುದು ಇಲ್ಲ, ಅದೇನೋ ಬೇರೆ ವಿಲಕ್ಷಣವಾದ ಸಿಹಿ. ಅದು ಕ್ವಾಂಟಮ್ ಫಿಸಿಕ್ಸ್ ಇದ್ದ ಹಾಗೆ. ಕ್ವಾಂಟಮ್ ಫಿಸಿಕ್ಸಲ್ಲಿ ಬ್ರಾಕೆಟ್ ನೊಟೇಷನ್ ಅಂದರೆ ಏನು, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದರೆ ಏನು ಅಂದರೆ ಏನೋ ಇದೆ, ಅದನ್ನ ಏನು ಅಂತ ಅರ್ಥ ಆಗಬೇಕು ಅಂದರೆ ಒಂದು 10 ವರ್ಷ ಅಧ್ಯಯನ ಮಾಡಬೇಕು. ಹಾಗೆ ನ್ಯಾಯಾಮೃತ ಅಂದರೆ ಏನು, ಅದರಲ್ಲಿರೋ ಸಂಪೂರ್ಣವಾದ ರಸಾಸ್ವಾದ ಆಗಬೇಕು ಅಂತಂದರೆ ಅದನ್ನು ಅಧ್ಯಯನನೇ ಮಾಡಬೇಕು. ನಮ್ಮ ಸಿದ್ಧಾಂತದ ಕವಲುಗಳು, ಪ್ರಮೇಯಗಳೇನು ಅಂತ ನಮಗೆ ಗೊತ್ತಿರಲಿಲ್ಲ. ಅದನ್ನು ನಾವು ವ್ಯಾಸರಾಜರ ಗ್ರಂಥವನ್ನು ಓದಿ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ನಮ್ಮ ಮಾಧ್ವಾದ್ರಿಂದ ತುಂಬಾ ಜನಕ್ಕೆ ಏನಂದ್ರೆ ಮಾಧ್ವ ಯಾಕೆ ಸರಿ ಅಂದ್ರೆ ನಾನ್ ಮಾಧ್ವಾದ್ರಿಂದ ಎಂತ ಮೂರ್ಖತನ ಇದನ್ನ ಶ್ರೀಮದ್ ಮಧ್ವಾಚಾರ್ಯರೇ ಇಂಥದ್ದನ್ನು ಮಾಡಬೇಡಿ ಅಂತನವರು. ಅಧ್ಯಯನ ಮಾಡಿ ನೀವು ಒಂದು ಚಾಯ್ಸ್ ಮಾಡಿ ಅಂತ. ಅದು ನಮಗೇನು ಇರಲಿ, ನಮಗಂತ ಏನು ಅಭಿನಿವೇಶ ಇರಲಿಲ್ಲ. ನ್ಯಾಯಾಮೃತ ಅನ್ನೋದು ಒಂದು ಗ್ರಂಥ. ಅದರದ ಮೇನ್ ಸಬ್ಜೆಕ್ಟ್ ಏನು, ಅದರಲ್ಲಿ ಬಂದಿರುವಂತಹ ವಿಷಯಗಳೇನು, ಯಾರಿಗೆ ಉಪಯೋಗ ಇದು ಅನ್ನೋದು. ಅಂದರೆ ಯಾರಿಗೆ ಉಪಯೋಗ ಅಂತಂದರೆ ಅದರ ಉಪಯೋಗ ವಿದ್ವಾಂಸರಿಗೇನಾ ಅಥವಾ ಇವತ್ತಿನ ಅದರದ್ದೇನಾದರೂ ಪ್ರಸ್ತುತ ಇದೆಯಾ ಅಂತ 3-4 ಒಟ್ಟಿಗೆ ಕೇಳಿಬಿಟ್ಟೆ. ಮೊದಲನೇದಾಗಿ ನ್ಯಾಯಾಮೃತದ ಪರಿಚಯ ಏನಿದೆ ಅದರಲ್ಲಿ, ಈ ಗ್ರಂಥದಲ್ಲಿ? ನೋಡಿ, ಇದು ಹೇಗೆ ಅಂದರೆ ಒಂದು 5 ml ಒಂದು ಸಣ್ಣ ಕ್ಯಾಪನ್ನು ಕೊಟ್ಟು ಸಮುದ್ರವನ್ನು ಅಳಿ ಅಂತ ಹೇಳಿರುವಂಥ ಪ್ರಶ್ನೆ ಇದು. ನ್ಯಾಯಾಮೃತ ಅದೊಂದು ಸಮುದ್ರ. ಅದು ನ್ಯಾಯಾಮೃತದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೊದಲು ನ್ಯಾಯಾಮೃತದ ಮಹಿಮೆ ಅಂದರೆ ನ್ಯಾಯಾಮೃತ ಎಷ್ಟು ದೊಡ್ಡದು ಅಂತ ಅನ್ನೋದು. ಈಗ ನಾವೇ ನ್ಯಾಯಾಮೃತದ ಬಗ್ಗೆ ಹೇಳಿದ್ರೆ ಇವ್ರ ಗ್ರಂಥ ಇವರೇ ಹೇಳ್ತಾರೆ ಅಂತ. ಯಾರೇ ಪರಕೀಯರಾಗ್ಬೋದು. ಅಂದರೆ ಫಿಲಾಸಫರ್ಸು, ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡೋ ಯಾವುದೇ ವಿದ್ಯಾರ್ಥಿ ಆದರೂ ನ್ಯಾಯಾಮೃತವನ್ನು ಓದ್ದವರು ಅದನ್ನು ಅತ್ಯಂತ ಸದ್ಬುದ್ಧಿಯಿಂದ ಮೆಚ್ಕೊಂಡಿದ್ದಾರೆ. 2-3 ಉದಾಹರಣೆಯನ್ನು ಮೊದಲು ನಾನು ಹೇಳ್ತೀನಿ. ಒಬ್ಬರು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಭಾರತೀಯ ತತ್ವಶಾಸ್ತ್ರಗಳನ್ನೆಲ್ಲ ಕಂಪೈಲ್ ಮಾಡಿರುವಂಥ ದಾಸ್ಗುಪ್ತಾ ಅಂತ ಒಬ್ಬ ಬೆಂಗಾಲಿಯಾದಂತಹ ಒಬ್ಬ ಫಿಲಾಸಫರು. ಅವರು ದಿ ಪೊಲೆಮಿಕ್ಸ್ ಆಫ್ ವ್ಯಾಸತೀರ್ಥ ರೆಪ್ರೆಸೆಂಟ್ಸ್ ದಿ ಹೈಯೆಸ್ಟ್ ಫಾರ್ಮ್ ಆಫ್ ಇಂಡಿಯನ್ ಇಂಟೆಲೆಕ್ಚುಯಲ್ ಕೆಪಬಿಲಿಟಿ ಇನ್ ದಿ ವರ್ಲ್ಡ್ ಆಫ್ ಫಿಲಾಸಫಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಸೊ ವ್ಯಾಸರಾಜರು ನ್ಯಾಯಾಮೃತದಲ್ಲಿ ಯಾವ ರೀತಿಯಾದಂತಹ ನ್ಯಾಯಯುತವಾದಂತಹ ತಾತ್ವಿಕವಾದಂತಹ ವಾದಗಳನ್ನು ಮಂಡಿಸಿದಾರಲ್ಲ, ಅದು ಭಾರತೀಯ ತತ್ವಶಾಸ್ತ್ರದ ಅತ್ಯುನ್ನತ ಸ್ಥಿತಿಯನ್ನು ತೋರಿಸುತ್ತೆ ಅಂತ ಇಂಥ ಗ್ರಂಥ ಅದು. ಆಯಿತಾ? ಅದಲ್ಲದೆ ಈ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಇದ್ರಲ್ಲ, ಹೌದು, ಮೊದಲನೇ ಪ್ರೆಸಿಡೆಂಟ್, ಅವರು ತತ್ವಶಾಸ್ತ್ರಜ್ಞ ಅಂತಲೂ ತುಂಬ ಪ್ರಸಿದ್ಧಿ ಪಡೆದಿರುವಂಥದ್ದು. ಅವರಿಗೆ ತತ್ವಶಾಸ್ತ್ರವನ್ನು ಪಾಠ ಹೇಳಿರುವಂಥ ಅನಂತಕೃಷ್ಣ ಶಾಸ್ತ್ರಿ ಅನ್ನೋ ಒಬ್ಬ ಅದ್ವೈತ ವಿದ್ವಾಂಸರು. ಅವರು ಬರೆದಿದ್ದಾರೆ. ಅವರು ಇಂಥ ಗ್ರಂಥವನ್ನು ನಾವು ಎಂದೂ ನೋಡೇ ಇಲ್ಲ. ಅವರು ಯದ್ಯಪಿ ನ್ಯಾಯಾಮೃತದಲ್ಲಿ ಏನಿದೆ ನೀವು ಕೇಳಿದ್ರೆ ನಾನು ಹೇಳ್ತೀನಿ, ಅವ್ರಿಗದು ಅಷ್ಟವ್ರಿಗೆ ಅನುಕೂಲಕರವಾದ ಗ್ರಂಥ ಅಲ್ಲದೇ ಇದ್ರು ಅಂಥವರು ಈ ಗ್ರಂಥದಲ್ಲಿ ವ್ಯಾಸರಾಜರಲ್ಲಿ ಭಕ್ತಿ ಮಾಡುವಂಥದ್ದು ನಮಗೆ ಭೂಷಣ ಅನ್ನೋ ಮಾತನಾಡ್ತಾರೆ. ಅದರಿಂದ ಯಾರೇ ನೀವು ಕಂಪ್ಲೀಟ್ಲಿ ಅನ್ಬಯಸ್ಡ್ ಆಗಿ ಒಬ್ಬ ಸ್ಟೂಡೆಂಟ್ ಆಫ್ ಲಾಜಿಕ್ ಆ್ಯಂಡ್ ಫಿಲಾಸಫಿಯಾಗಿ ಆ ಗ್ರಂಥವನ್ನು ಅಧ್ಯಯನ ಮಾಡಿದ್ರೆ ಈ ರೀತಿಯಾದ ಚಿಂತನೆ ಅಂತ ಅನ್ನೋದು ಒಬ್ಬ ವ್ಯಕ್ತಿ ತಲೆ ಹೇಗೆ ಬಂತು ಅನ್ನೋ ಪ್ರಶ್ನೆ ಬರದೇ ಅಂತೂ ಇರಲ್ಲ. ಅಷ್ಟು ಚೆನ್ನಾಗಿರುವಂಥ ಗ್ರಂಥ ಅದು. ನನಗೆ ತುಂಬ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ, ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ. ಆದರೆ ಅದು ನಾನು ವ್ಯಾಸರಾಜರದೇ ಒಂದು ಉದಾಹರಣೆ ತಾತ್ಪರ್ಯ ಚಂದ್ರಿಕಾದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಅವರು. ಆ ಉದಾಹರಣೆಯನ್ನೇ ಹೇಳ್ತೀನಿ. ಈಗ ನೀವು ನನ್ನ ಹತ್ರ ಬಂದು ಕೇಳ್ತೀನಿ, ನೀವು ಜೀವನದಲ್ಲಿ ಕಬ್ಬು ತಿಂದೇ ಇಲ್ಲ ಅಂತ ನನ್ನ ಹತ್ರ ಕೇಳ್ತೀರಿ, ಕಬ್ಬಿನ ರುಚಿ ಹೇಗಿರುತ್ತೆ ಅಂತ. ನಾನು ಏನು ಹೇಳಲಿ ನಿಮಗೆ? ಸಿಹಿ ಇರುತ್ತೆ. ಸಿಹಿ ಅಂದರೆ ಸಕ್ಕರೆ ಥರನ ಅಂತ ಕೇಳ್ತೀರಿ ನೀವು, ಅಥವಾ ಇನ್ಯಾವುದು ಇಲ್ಲ, ಅದೇನೋ ಬೇರೆ ವಿಲಕ್ಷಣವಾದ ಸಿಹಿ. ಅದು ಹೆಂಗೆ ಅದನ್ನು ಡಿಸ್ಕ್ರೈಬ್ ಮಾಡಿ ಅಂದರೆ ನಾನು ಎಷ್ಟೇ ಶಬ್ದರಾಶಿಯಿಂದ ನಾನು ನಿಮ್ಗೆ ಅದನ್ನು ಹೇಳಲಾರೆ ಅಲ್ವಾ? ಆ ರೀತಿ ನ್ಯಾಯಾಮೃತದಲ್ಲಿ ಇರುವಂಥ ರುಚಿಯನ್ನು ಸವಿಬೇಕು ಅಂತಂದರೆ, ಕಬ್ಬು ರುಚಿಯನ್ನು ಸವಿಬೇಕು ಅಂದರೆ ಏನು ಮಾಡಬೇಕು? ನಿಮ್ಮ ಹಲ್ಲು ಭಾಳ ಗಟ್ಟಿ ಇರಬೇಕು. ಅಗದು ಅದನ್ನು ಎಳೆದು ಜಿಗಿದು ಎಲ್ಲ ಮಾಡಿ ರಸವನ್ನು ಆಸ್ವಾದ ಮಾಡಬೇಕಷ್ಟೇ ಹೊರತು ನ್ಯಾಯಾಮೃತದಲ್ಲಿರುವಂಥ ರಸವನ್ನು ಆಸ್ವಾದ ಮಾಡಲಿಕ್ಕೂ 10 ವರ್ಷ ಪ್ರಯತ್ನ ಪಟ್ಟರೆ ಆಗುತ್ತೆ. ಆಗಲ್ಲ ಅಂತೇನಲ್ಲ, ಆದರೆ ಇಟ್ ರಿಕ್ವೈರ್ಸ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಕಿಲ್ ಸೆಟ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಕ್ವಾಂಟಮ್ ಫಿಸಿಕ್ಸ್ ಇದ್ದ ಹಾಗೆ. ಕ್ವಾಂಟಮ್ ಫಿಸಿಕ್ಸಲ್ಲಿ ಬ್ರಾಕೆಟ್ ನೊಟೇಷನ್ ಅಂದರೆ ಏನು, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದರೆ ಏನು ಅಂದರೆ ಏನೋ ಇದೆ, ಅದನ್ನ ಏನು ಅಂತ ಅರ್ಥ ಆಗಬೇಕು ಅಂದರೆ ಒಂದು 10 ವರ್ಷ ಅಧ್ಯಯನ ಮಾಡಬೇಕು. ಹಾಗೆ ನ್ಯಾಯಾಮೃತ ಅಂದರೆ ಏನು, ಅದರಲ್ಲಿರೋ ಸಂಪೂರ್ಣವಾದ ರಸಾಸ್ವಾದ ಆಗಬೇಕು ಅಂತಂದರೆ ಅದನ್ನು ಅಧ್ಯಯನನೇ ಮಾಡಬೇಕು. ಆದರೆ
ನೀವು ಅದರ ಸ್ಥೂಲ ಪರಿಚಯವನ್ನು ಮಾಡಿ ಅಂತ ಹೇಳಿದ್ರಿಂದ ನಾನು ಒಂದಿಷ್ಟು ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ನ್ಯಾಯಾಮೃತ ಅನ್ನೋ ಗ್ರಂಥ ಇದೆಯಲ್ಲ, ಅದು ವ್ಯಾಸರಾಜರು ರಚನೆ ಮಾಡಿದ್ದು ಯಾಕೆ ಅಂತಂದರೆ, ಈ ನೋಡಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾದ್ದು, ಯಾವುದೇ ಒಬ್ಬ ತತ್ವಶಾಸ್ತ್ರವನ್ನು ಯಾರು ಪ್ರತಿಪಾದನೆ ಮಾಡೋರು ಮತ್ತು ಅದ್ರ ಬಗ್ಗೆ ಯಾರಿಗೆ ನೈರ್ಭರ್ಯ ಇರುತ್ತೆ, ಸೀರಿಯಸ್ನೆಸ್ ಇರುತ್ತಲ್ಲ, ಅವರ ಪ್ರಧಾನವಾದ ಗುರಿ ಏನಾಗಿರುತ್ತೆ ಅಂದರೆ ಸತ್ಯಾನ್ವೇಷಣೆ. ಅವರಿಗೆ ಈ ಸಿದ್ಧಾಂತ ಆ ಸಿದ್ಧಾಂತ ಅನ್ನೋದ್ರ ಬಗ್ಗೆ ಅಭಿನಿವೇಶ ಇರೋದಿಲ್ಲ. ಅವ್ರಿಗೆ ಬೇಕಾದ್ದೇನು ಅಂದರೆ ಸತ್ಯವನ್ನು ಅರ್ಥಕೋಬೇಕು, ಆಯಿತಾ. ಸತ್ಯಾನ್ವೇಷಣೆಯ ದಾರಿಯಲ್ಲಿ ಈ ಯಾವ ಪ್ರಮೇಯ ಅಂತನ್ನೋದು ಸಿದ್ಧವಾಗುತ್ತೆ, ಆ ಪ್ರಮೇಯವನ್ನು ಅಂತತಃ ನಾವು ಅಂಗೀಕಾರ ಮಾಡಬೇಕು ಅಂತ ಅನ್ನೋದು ಯಾವುದೇ ಒಬ್ಬ ತತ್ವಶಾಸ್ತ್ರದ ಪ್ರತಿಪಾದಕರಾಗಿರ್ತಾರಲ್ಲ ಅವರ ಮುಖ್ಯವಾದ ಉದ್ದೇಶ ಇರುತ್ತೆ. ಆ ದಾರಿಯಲ್ಲಿ ತತ್ವ ಅಂದರೆ ಸತ್ಯ ಈ ರೀತಿಯಾಗಿದೆ ಅಂತ ಹೇಳುವಂಥ ಒಂದು ಮತ ಇರುತ್ತೆ, ತತ್ವ ಈ ರೀತಿಯಾಗಿದೆ ಅಂತ ಹೇಳುವಂಥ ಮತ್ತೊಂದು ಮತ ಇರುತ್ತೆ. 4-6 ಮತಗಳು ಒಂದೇ ಪದಾರ್ಥಗಳ ಬಗ್ಗೆ ಮಾತಾಡ್ತಾ ಬೇರೆ ಬೇರೆ ರೀತಿಯಾದ ತತ್ವ ಪ್ರತಿಪಾದನೆಯನ್ನು ಮಾಡಿದಾಗ ಒಬ್ಬ ಜಿಜ್ಞಾಸುವಾದವನಿಗೆ ಯಾವುದು ಸತ್ಯ ಇದರಲ್ಲಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದರೆ ಪರಸ್ಪರ ವಿರೋಧ ಅಂತ ಅನ್ನೋದು ಆಪಾತತಃ ಪ್ರತಿಪಾದವಾಗ್ತಾ ಇರುತ್ತೆ. ಈ ಪ್ರಶ್ನೆಯನ್ನು ಈ ಪ್ರಶ್ನೆಗೆ ಪರಿಹಾರವನ್ನು ಕಂಡುಕೋಬೇಕು ಅಂತಂದರೆ ಯುಕ್ತಿಗಳನ್ನು ಅಂದರೆ ನ್ಯಾಯಗಳನ್ನು, ಲಾಜಿಕ್ಕನ್ನು ಬಳಸಿ ಯಾವುದು ಗುಣ ಇದೆ, ಯಾವುದ್ರಲ್ಲಿ ದೋಷ ಇದೆ, ಯಾವುದ್ರಲ್ಲಿ ಗುಣ ಇದೆ ಅಂತ ಥ್ರೆಡ್ ಬೇರಾಗಿ ಅಂದರೆ ಅದರ ಪ್ರತಿಯೊಂದು ಪ್ರಾತಿಸ್ವಿಕವಾದ ಅಂಶಗಳನ್ನು ಚರ್ಚೆ ಮಾಡಬೇಕಾಗುತ್ತೆ. ಇದು ತುಂಬ ಯಾಕೆ ನಾನು ಇಷ್ಟೊಂದು ನಿಮ್ಗೆ ಉಪೋದ್ಘಾತವನ್ನು ಹೇಳಿದೆ ಅಂತಂದರೆ, ನ್ಯಾಯಾಮೃತ ಗ್ರಂಥ ರಚನೆ ಆಗಿರುವಂಥದ್ದು ಯಾವ ಉದ್ದೇಶದಿಂದ ಅಂತ ತಿಳಿಸೋಕ್ಕೆ. ಈಗ ನ್ಯಾಯಾಮೃತ ಅಂದರೆ ಏನು ಅಂತ ಯಾರನ್ನ ಕೇಳಿದ್ರೆ ಇಡೀ ಗ್ರಂಥದಲ್ಲಿ ಅದ್ವೈತವನ್ನು ಖಂಡನೆ ಮಾಡ್ತಾರೆ ಅಂತ ಹೇಳ್ಬೋದು. ಇದೇನಿದು, ಒಂದು ಮತವನ್ನು ಖಂಡನೆ ಮಾಡೋಕ್ಕೋಸ್ಕರ ಒಂದು ಗ್ರಂಥ ರಚನೆ ಮಾಡಬೇಕಾ? ಹೌದು, ಅದು ಇದು ಕಂಪ್ಲೀಟ್ಲಿ ಅಟ್ಯಾಕಿಂಗ್ ಮೋಡಲ್ಲಿ, ಅಂದರೆ ಇನ್ಯಾವುದೋ ಒಂದು ಸಿದ್ಧಾಂತವನ್ನು ತಪ್ಪು ಅಂತ ತಿಳಿಸ್ಲಿಕ್ಕೋಸ್ಕರ ಇಷ್ಟು ದೊಡ್ಡ ಗ್ರಂಥವನ್ನು ರಚನೆ ಮಾಡಬೇಕು. ಅದರಲ್ಲಿ 114 ಪ್ರಕರಣಗಳಿದೆ ನ್ಯಾಯಾಮೃತದಲ್ಲಿ. ಒಂದೊಂದು ಪ್ರಕರಣನೂ 20-30 ಪೇಜು ಅಷ್ಟು ದೊಡ್ಡ A4 ಸೈಜ್ ಇದರಲ್ಲಿ ಮೆಟೀರಿಯಲ್ 20-30 ಪೇಜ್ ರನ್ ಆಗುವಂಥ ಮೆಟೀರಿಯಲ್ ಇದೆ. ಹಾಂ, ಅಂದರೆ ಒಂದು 200-300 ಪೇಜಿನಂಥ ಗ್ರಂಥ ಒಂದು ಸಿದ್ಧಾಂತವನ್ನು ತಪ್ಪು ಅಂತ ಹೇಳಲಿಕ್ಕೋಸ್ಕರ ಬರೀಬೇಕಾ? ಇದೇನಿದು? ವಿಶೇಷತಃ ಈ ತತ್ವವಾದ ಅಥವಾ ದ್ವೈತವಾದ ಪ್ರತಿಪಾದನೆ ಮಾಡುವಂಥ ಜನಗಳ ಮೇಲೆ, ಜ್ಞಾನಿಗಳ ಮೇಲೆ ಇರುವಂಥ ದೊಡ್ಡ ಆಕ್ಷೇಪ ಅಂದರೆ ಇವರು ಇನ್ನು ಪರಮತವನ್ನು ಖಂಡನೆ ಮಾಡಲಿಕ್ಕೋಸ್ಕರನೇ ತಮ್ಮ ಜೀವನವನ್ನು ಪೂರ್ತಿ ವ್ಯರ್ಥ ಮಾಡಿಬಿಟ್ರು. ಪರಮತ ಖಂಡನೆಗೋಸ್ಕರ ಇಷ್ಟು ದೊಡ್ಡ ಗ್ರಂಥವನ್ನು ಬರೀಬೇಕಾ ಅನ್ನೋ ಪ್ರಶ್ನೆಯನ್ನು ಬಹಳ ಜನ ಕೇಳ್ತಾರೆ. ನ್ಯಾಯಾಮೃತದಲ್ಲಿ ಏನಿದೆ ಅಂತ ನೀವು ಯಾರನ್ನು ಕೇಳಿದ್ರೆ ಅದ್ವೈತ ಖಂಡನೆ ಇದೆ ಅಂತ ಹೇಳ್ತಾರೆ. ಈ ಪರಮತವನ್ನು ಖಂಡನೆ ಮಾಡಲಿಕ್ಕೋಸ್ಕರ ನಿಮ್ಗೆಲ್ಲ ಬುದ್ಧಿ ಸಾಮರ್ಥ್ಯವನ್ನು ಬೆಳೆಸುವಂಥದ್ದು ಏನಿದರ ಪ್ರಯೋಜನ ಅನ್ನೋ ಆಕ್ಷೇಪವನ್ನು ಬಹಳ ಜನ ಮಾಡ್ತಾರೆ. ಈ ಆಕ್ಷೇಪಕ್ಕೆ ಸರಿಯಾದ ಸಮಾಧಾನ ಸಿಗುವಂಥದ್ದು ನೀವು ಯಾವ ದೃಷ್ಟಿಕೋನದಲ್ಲಿ ಈ ಗ್ರಂಥ ರಚನೆ ಆಯಿತು ಅನ್ನೋದನ್ನು, ಗ್ರಂಥವನ್ನು ಅಧ್ಯಯನ ಮಾಡಿದ ಕೂಡಲೇ ನಿಮ್ಗೆ ಗೊತ್ತಾಗೋಗುತ್ತೆ. ಆದರೆ ಅಧ್ಯಯನ ಮಾಡೋದು ಬಹಳ ಕಷ್ಟ ಇದೆ. ನಾನು ಹೇಳಿದ್ನಲ್ಲ, ಇಟ್ ಟೇಕ್ಸ್ 15 years ಆಫ್ ಡೆಡಿಕೇಟೆಡ್ ಎಫರ್ಟ್ ಟು ಇವನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಟ್ರೈಂಗ್ ಟು ಸೇ. ಆಯಿತಾ, 15 ವರ್ಷ ನಿಮಗೆ ಪರಿಶ್ರಮ ಬೇಕಾಗುತ್ತೆ ಆ ಗ್ರಂಥ ಅಧ್ಯಯನ ಮಾಡಲಿಕ್ಕೆ. ಇಲ್ಲ ಅಧ್ಯಯನ ಮಾಡದಿರೋರಿಗೆ ಬರೀ ಖಂಡನೆ ಇದೆ ಅಂತ. ಅದು ಸಿದ್ಧಾಂತಿಗಳಾಗ್ಬೋದು, ಪೂರ್ವಪಕ್ಷಿಗಳಾಗ್ಬೋದು, ಅಧ್ಯಯನ ಮಾಡದೆ ಅದ್ರ ಮೇಲೆ ಒಂದು ಜಡ್ಜ್ಮೆಂಟನ್ನು ಪಾಸ್ ಮಾಡಿಬಿಡ್ತಾರೆ. ಈಗ ಯಾರು ಸಿದ್ಧಾಂತಿಗಳಾದವರು ಬಹಳ ದೊಡ್ಡ ಗ್ರಂಥ ಅದು ಅಂತ ಏನು ಅಂತ ಅವ್ರಿಗೂ ಗೊತ್ತಿಲ್ಲ. ಈ ಪೂರ್ವಪಕ್ಷಿಗಳೋದೇ ನಮ್ಮನ್ನು ಬರೀ ಖಂಡನೆ ಮಾಡಿದಾರೆ, ಏನಿದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಈ ಕೂಪಕ್ಕೆ ನಾವು ಸಿಗಬಾರ್ದು. ಅದರಿಂದ ವ್ಯಾಸರಾಜರು ನ್ಯಾಯಾಮೃತವನ್ನು ರಚನೆ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಅಂತಂದರೆ, ಒಬ್ಬ ಜಿಜ್ಞಾಸುವಾದವನಿಗೆ ಸಿದ್ಧಾಂತ, 2 ಪರಸ್ಪರ ವಿರುದ್ಧವಾದ ಸಿದ್ಧಾಂತಗಳು ಬಂದಾಗ ಆ ಸಿದ್ಧಾಂತದಲ್ಲಿ ಯಾವುದು ಸತ್ಯಾನ್ವೇಷಣೆಯ ಕರೆಯಲ್ಲಿದೆ ಮತ್ತು ಯಾವುದು ಸತ್ಯದ ದಾರಿಯಲ್ಲಿದೆ ಅಂತ ತಿಳ್ಕೊಳ್ಳುವಂಥ ಆಸೆ ಇರುವಂಥವ್ರಿಗೆ ತುಂಬ ಯುಕ್ತಿಯುಕ್ತವಾಗಿ ಪ್ರತಿಯೊಂದು ಅಂಶವನ್ನು, ಅಂದರೆ ಯಾವ್ಯಾವ ಅಂಶವನ್ನು ನಿರ್ಣಯ ಮಾಡಬೇಕು ಎಲ್ಲ ಅಂಶಗಳನ್ನು ಪ್ರಾತಿಸ್ವಿಕವಾಗಿ ಹೇರ್ ಸ್ಪ್ಲಿಟಿಂಗ್ ಲಾಜಿಕ್ ಅಂತ ಹೇಳ್ತಾರೆ ನೋಡಿ. ಅಂದರೆ ನೀವು ಕೂದಲನ್ನು ತೊಗೊಂಡು ಸ್ಪ್ಲಿಟ್ ಮಾಡಿದ್ರೆ ಅದನ್ನು ಸ್ಪ್ಲಿಟ್ ಮಾಡಿ ಈಗ ಯಾರೊಬ್ಬ ಕೆಮಿಸ್ಟೋ ಅಥವಾ ಬಯಾಲಜಿಸ್ಟೋ, ಮೊನ್ನೆ ಒಬ್ಬ 2-3 ದಿವಸದ ಮುಂಚೆ IIScಗೆ ಒಬ್ಬರು ತುಂಬ ಫೇಮಸ್ ಆದ ಬಯಾಲಜಿಸ್ಟ್ ಬಂದಿದ್ರು. ಪ್ರೋಟೀನನ್ನು ಮತ್ತು ಜೀನ್ಸನ್ನು ಅವ್ರು ಸ್ಟಡಿ ಮಾಡುವಂಥವ್ರು. ಅವ್ರು ನೋಡುವಂಥ ಡೈಮೆನ್ಷನ್ಸು 10⁻⁻19 ಮೀಟರ್ಸು. ಅಂದರೆ 1 ಮೀಟರ್ 0 ಮುಂದೆ ನೀವು 19 ಹಾಕ್ಬಿಟ್ಟು 1 ಹಾಕಿದ್ರೆ 10⁻⁻19. ಅಷ್ಟು ಚಿಕ್ಕದಾದ ಪದಾರ್ಥಗಳನ್ನು ಸ್ಟಡಿ ಮಾಡ್ತಾರೆ ಅವರು. ವ್ಯಾಸರಾದರೂ ಅಷ್ಟು ಚಿಕ್ಕದಾದ ಮೈನ್ಯೂಟ್ ಡೀಟೇಲ್ಗಳನ್ನು ತಗೊಂಡು ಒಂದೊಂದು ಭಾಗವನ್ನು ಡೀಟೇಲನ್ನು
ಅದನ್ನು ಯುಕ್ತಿಯುಕ್ತವಾಗಿ ಹೇಗಿದೆ ಅಂತ ಅಧ್ಯಯನ ಮಾಡಲಿಕ್ಕೋಸ್ಕರ ಒಂದೊಂದು ಪ್ರಕರಣವನ್ನು ಬರೆದಿಟ್ಟಿದ್ದಾರೆ. ಇದು ಯಾಕೆ ಬೇಕು ಅಂತಂದರೆ ಇದು ಯಾವುದು ಸತ್ಯ ಅಂತ ಅರ್ಥಕೊಳ್ಳೋಕ್ಕೋಸ್ಕರ ಬೇಕಾಗುತ್ತೆ. ಈಗ ನಾನು ನಿಮಗೆ ಉದಾಹರಣೆಗಳನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವರು ಈ ರೀತಿಯಾದ ಕೆಲಸವನ್ನು ಮಾಡಿದಾರಾದ್ರಿಂದನೇ ಇವತ್ತಿನ ಕಾಲದ ಪೂರ್ವಪಕ್ಷಿಗಳ ಅಂದರೆ ಹಾಸರಾಜರಿಗೆ ಪೂರ್ವಪಕ್ಷಿಗಳಾದಂಥ ಅದ್ವೈತ ಸಿದ್ಧಾಂತದವರು ಅನಂತಕೃಷ್ಣ ಶಾಸ್ತ್ರಿಗಳು ಅವರು ಆ ಸಿದ್ಧಾಂತದಲ್ಲಿ ಬಂದವರು. ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಸಿದ್ಧಾಂತದ ಕವಲುಗಳು ಪ್ರಮೇಯಗಳೇನು ಅಂತ ನಮಗೆ ಗೊತ್ತಿರಲಿಲ್ಲ, ಅದನ್ನು ನಾವು ವ್ಯಾಸರಾಜರ ಗ್ರಂಥವನ್ನು ಓದಿ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಎಂಥ ಕರೆಕ್ಟ್ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ಅಂತಂದರೆ, ಪೂರ್ವಪಕ್ಷ ಆದರೂ ಪೂರ್ವಪಕ್ಷದ ರೆಪ್ರೆಸೆಂಟೇಷನ್ ಹೇಗೆ ಮಾಡಿದ್ದಾರೆ ಅಂದರೆ ಇವತ್ತಿನ ಪೂರ್ವಪಕ್ಷಗಳು ಅವ್ರ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಗ್ರಂಥವನ್ನು ಅಧ್ಯಯನ ಮಾಡಬೇಕಾಗಿದೆ. ಅದರಿಂದ ಪ್ರತಿಯೊಂದು ಡೀಟೇಲ್ನು ಪ್ರತಿಯೊಂದು ಸಣ್ಣ ಸಣ್ಣ ವಿಶೇಷವನ್ನು ತಗೊಂಡು ಅದರಲ್ಲಿರುವಂಥ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುವಂಥ ಗ್ರಂಥ. ಆ ಸಿದ್ಧಾಂತದಲ್ಲಿ ಯಾವುದೇ ಒಂದು ತತ್ವದ ದೋಷ ಹೇಳಕ್ಕಿಂತ ಮುಂಚೆ ಅದರ ಸಿದ್ಧಾಂತನ ಇವರು ಪರಿಷ್ಕರಣೆ ಮಾಡಿದ್ದಾರೆ. 100% ಪರಿಷ್ಕರಣೆ ಮಾಡ್ತಾರೆ, ಅವ್ರಕ್ಕಿಂತ ಚೆನ್ನಾಗಿ ಪರಿಷ್ಕರಣೆ ಮಾಡ್ತಾರೆ. ಅಂದ್ರೆ ಅದ್ವೈತ ಸಿದ್ಧಾಂತದ ಎಲ್ಲಾ ಪ್ರಮೇಯಗಳನ್ನ ಮೊದಲು ಪರಿಷ್ಕರಣ ಮಾಡಿ ಇದು ಎಕ್ಸಾಕ್ಟ್ಲಿ ಇದನ್ನೇ ಹೇಳುತ್ತೆ ಅಂತ ಕ್ಲಾರಿಟಿ ತಗೊಂಡು. ಅಲ್ಲ, ಬರೀ ಅಷ್ಟೇ ಅಲ್ಲ, ಅದ್ವೈತ ಸಿದ್ಧಾಂತ ಇವತ್ತು ಅದ್ವೈತ ಸಿದ್ಧಾಂತದಲ್ಲಿ 4-6 ಕವಲುಗಳಿದೆ. ಆ ಎಲ್ಲಾ ಕವಲುಗಳನ್ನು ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಾರೆ, ಒಂದು ಸ್ವಲ್ಪನೂ ತೊಂದರೆ ಇಲ್ಲದೆ. ಇವತ್ತಿನ ಕಾಲದಲ್ಲಿ ಆ ಲುಪ್ತವಾಗಿರುವಂತಹ ಅದ್ವೈತಗಳ ಕವಲಗಳನ್ನು ಅವರು ಅವತ್ತು ದಾಖಲೆ ಮಾಡಿಟ್ಟಿದ್ದಾರೆ. ಅಂದ್ರೆ ಅದು ನಮಗೆ ಸಿಕ್ಕದಂಗಾಯ್ತು, ಹೋಗಿದ್ದು. ಅದಕ್ಕೇನೆ ಅದ್ವೈತ ಪಂಡಿತರು ವ್ಯಾಸರಾಜರು ನಮಗೆ ಉಪಕಾರ ಮಾಡಿದ್ದಾರೆ ಅಂತ ಹೇಳೋದು ಈ ಕಾರಣದಿಂದ. ಅದರಿಂದ ಒಂದು ಇದು. ಎರಡನೇದೇನು ಅಂತಂದ್ರೆ ನೋಡಿ, ಈ ಚರ್ಚೆ ನಾನು ಸತ್ಯಾನ್ವೇಷಣೆಯ ಶಬ್ದವನ್ನು ಆಡದೆ ಈಗೇನಾಗುತ್ತೆ, ವೇದಗಳಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯ ಇರೋದು ನಿಜ, ತತ್ವಮಸಿ ಅನ್ನೋ ವಾಕ್ಯ ಇರೋದು ನಿಜ, ನೇಹನಾನಾಸ್ತಿ ಕಿಂಚನ ಅನ್ನೋ ವಾಕ್ಯ ಇರೋದು ನಿಜ. ಈ ವಾಕ್ಯಗಳು ಆಪಾತತಃ ಜೀವಬ್ರಹ್ಮ ಐಕ್ಯವನ್ನು ಬೋಧನೆ ಮಾಡುತ್ತೆ ಅಂತ ಕಾಣೋದು ನಿಜ. ಅಹಂ ಬ್ರಹ್ಮ ಅಸ್ಮಿ, ಸಂಸ್ಕೃತ ಬರೋರ್ಗೆ ಅಹಂ ನಾನು ಬ್ರಹ್ಮ ಅಸ್ಮಿ ಆಗಿದ್ದೇನೆ, ನಾನು ಬ್ರಹ್ಮನಾಗಿದ್ದೇನೆ. ನೇಹನಾನಾಸ್ತಿ ಕಿಂಚನ, ಇಹ ಇಲ್ಲಿ ನಾನಾ ಭಿನ್ನವಾದ್ದು, ನಾಸ್ತಿ ಯಾವುದೂ ಇಲ್ಲ. ಇಂಥ ವಾಕ್ಯಗಳು ಇವೆ, ಉಪನಿಷತ್ಗಳಲ್ಲಿ ವೇದಗಳಲ್ಲಿ ಇವೆ. ಇದನ್ನು ಏನು ಮಾಡಬೇಕು? ಇದನ್ನ ಈ ಒಬ್ಬ ಸಿದ್ಧಾಂತಿಗಳು ಇದು ಜೀವಬ್ರಹ್ಮ ಐಕ್ಯವನ್ನು ಹೇಳುವಂಥ ವಾಕ್ಯಗಳು ಅಂತ ಹೇಳ್ತಾರೆ. ಈಗ ಮಧ್ವಾಚಾರ್ಯರು ತಮ್ಮ ಪರಂಪರೆಯಲ್ಲಿ ಬಂದಿರುವಂಥವ್ರು ಇಲ್ಲ, ಇದು ಬೇರೆ ವಿಷಯವನ್ನು ಹೇಳೋದು ಅಂತ ಹೇಳಿ. ಯಾವ್ದು ಸರಿ ಅನ್ನೋ ಪ್ರಶ್ನೆ ಒಬ್ಬ ಜಿಜ್ಞಾಸುವಾದ ನನಗೆ ಬಂದರೆ ಬೇರೆಯವ್ರ ವಿಷಯ ಯಾಕೆ ತೊಗೊಳ್ತೀರಿ? ನಾನು ಈ ಮಾತನ್ನು ಪ್ರಾರಂಭ ಮಾಡ್ತಾ ಹೇಳಿದೆ, ನನ್ನ ಚಿಂತನೆಗಳನ್ನು ನನ್ನ ಜೀವನ ಮೇಲೆ ತುಂಬ ಪ್ರಭಾವ ಬೀಳಿರೋ ವ್ಯಾಸರಾಜರು ಅಂತ. 16 ವರ್ಷದ ವಯಸ್ಸಿದ್ದಾಗ ನನಗೆ ಸತ್ಯ ಯಾವುದು ಅನ್ನೋ ತುಂಬ ಪ್ರಾಮಾಣಿಕವಾದ ಜಿಜ್ಞಾಸೆ ಇತ್ತು. ನಾನು ಮಾಧ್ವನಾದ್ರೂ ನನಗೇನು ಅಂತ ಅಭಿನಿವೇಶ ಇರಲಿಲ್ಲ. ಮಾಧ್ವಾದ್ರಿಂದ ತುಂಬಾ ಜನಕ್ಕೆ ಅಂದ್ರೆ ಮಾಧ್ವ ಯಾಕೆ ಸರಿ ಅಂದ್ರೆ ನಾನ್ ಮಾಧ್ವಾದ್ರಿಂದ ಎಂತ ಮೂರ್ಖತನ ಇದನ್ನ ಶ್ರೀಮದ್ ಮಧ್ವಾಚಾರ್ಯರೇ ಇಂಥದ್ದನ್ನು ಮಾಡಬೇಡಿ ಅಂತರು. ಅಧ್ಯಯನ ಮಾಡಿ ನೀವು ಒಂದು ಚಾಯ್ಸ್ ಮಾಡಿ ಅಂತ. ಅದು ನಮಗೇನು ಇರಲಿ, ನಮ್ಗಂತ ಏನು ಅಭಿನಿವೇಶ ಇರಲಿಲ್ಲ. ಯಾವಾಗ ನನಗೆ ವೇದಾಂತ ಶಾಸ್ತ್ರಕ್ಕೆ ಪ್ರವೇಶ ಆಯಿತೋ ಆವಾಗ ನಾನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದಾಗ ಇಂಥ ವಾಕ್ಯಗಳನ್ನು ನೋಡಿದೆ. ಶಂಕರ ಭಾಷ್ಯವನ್ನು ಅಧ್ಯಯನ ಮಾಡಿ ಅಲ್ಲ ಹೌದಲ್ವಾ, ಈ ರೀತಿಯಾಗಿ ಅರ್ಥ ಯಾಕೆ ಆಗಬಾರ್ದು ಅನ್ನೋ ಪ್ರಶ್ನೆ ನನ್ನಂಥ ಜಿಜ್ಞಾಸಕ್ಕೆ ಬಂದ. ಇದಕ್ಕೆ ಉತ್ತರ ಯಾರು ಕೊಡಬೇಕು? ವ್ಯಾಸರಾಜರು ಒಂದು ನ್ಯಾಯಾಮೃತದ 2ನೇ ಪರಿಚ್ಛೇದದಲ್ಲಿ ಒಂದು 40 ಪ್ರಕರಣಗಳನ್ನು, ಒಂದೊಂದು ಪ್ರಕರಣವು ಉಪನಿಷತ್ತಲ್ಲಿ ಬರುವಂಥ ಒಂದೊಂದು ವಾಕ್ಯಗಳ ಅಧ್ಯಯನ. ಅದು ಅಹಂ ಬ್ರಹ್ಮಾಸ್ಮಿ ಇತಿ ಶ್ರುತ್ಯರ್ಥ ವಿಚಾರ, ನೇಹನಾನಾಸ್ತಿ ಇತಿ ಶ್ರುತ್ಯರ್ಥ ವಿಚಾರ, ತತ್ವಮಸಿ ಇತಿ ಶ್ರುತ್ಯರ್ಥ ವಿಚಾರ, ವಾಚಾರಂಭಣಮಿತಿ ಶ್ರುತ್ಯರ್ಥ ವಿಚಾರ ಅಂತ ಪ್ರಬಂಧಗಳು ಬರೆದಿದ್ದಾರೆ. ಈ ವ್ಯಾಸರಾಜರ 114 ಪ್ರಕರಣ ನ್ಯಾಯಾಮೃತ ಅಂತ ಹೇಳಿದ್ನಲ್ಲ, ಒಂದೊಂದು ಪ್ರಕರಣಕ್ಕೆ ಒಂದು 10 PhD ಕೊಡ್ಬೋದು, ಅಷ್ಟಿದೆ ಅದು. ಅವ್ರ ಗ್ರಂಥಕ್ಕಲ್ಲ, ಒಂದು ಪ್ರಕರಣಕ್ಕೆ 10 PhD. ಯಾವಾಗ ನೀವು ಎಷ್ಟೊಂದು ಜನ ತುಂಬ ಆಪಾದತಃ ಮಾತಾಡೋದು ಅಹಂ ಬ್ರಹ್ಮಾಸ್ಮಿ ಅಂತಿದೆ, ಇದೇನೋ ದ್ವೈತಿಗಳು ಹೀಗೆ ಹೇಳ್ತಾರೆ ಅಂತ. ನ್ಯಾಯಾಮೃತವನ್ನು ಅಧ್ಯಯನ ಮಾಡಿದ್ಮೇಲೆ ನೀವು ಮಾತಾಡಬೇಕು. ಅವರು ನಮ್ಮ ತಲೆಯಲ್ಲಿ ಹೇಗೆ ಅಂದರೆ ನಮ್ಮ ತಲೆಯಲ್ಲಿ ಬರ್ಬೋದಾದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಆಯಿತಾ, 10 ಜನ್ಮ ಆದರೂ ನಮ್ಮ ತಲೆಗೆ ಬರೋಕ್ಕೆ ಸಾಧ್ಯ ಇಲ್ದಿರೋ ಪ್ರಶ್ನೆಗಳನ್ನೇ ಕೇಳಿ ಅದಕ್ಕೆ ಉತ್ತರ ಕೊಡ್ತಾರೆ. ನಮ್ಮ ಗುರುಗಳು ಯಾವಾಗಲೂ ಹೇಳೋರು ಒಂದು ಮಾತು, ವ್ಯಾಸರಾಜರು ಬರೀ ಪ್ರಶ್ನೆಗಳನ್ನು ಕೇಳಿ ಉತ್ತರ ಬರೀದೆ ಸುಮ್ಮನೆ ಕೂತ್ಬಿಟ್ಟಿದ್ರೆ ನಾವೆಲ್ಲ ಇವತ್ತು ಮಧ್ವ ಸಿದ್ಧಾಂತ ಬಿಟ್ಬಿಡ್ತಾ ಇದ್ದೀವಿ ಅಂತ. ಅಷ್ಟು ಪ್ರಬಲವಾದ ಪ್ರಶ್ನೆಗಳೇ ಬರಲ್ಲ, ಎಷ್ಟೋ ಬರುತ್ತೆ, ಬಂದಿದ್ದಕ್ಕೂ ಉತ್ತರ ಕೊಡ್ತಾರೆ. ನಮ್ಮ ತಲೆಗೆ ಗೋಚರವಾಗದೇ ಇರುವಂತಹ ಪ್ರಶ್ನೆಗಳನ್ನು ಕೇಳಿ ಉತ್ತರ ಕೊಡ್ತಾರೆ. ಆದ್ರಿಂದ ಪೂರ್ವ ಪಕ್ಷಗಳನ್ನು ಅಂದರೆ ಸತ್ಯಾನ್ವೇಷಣೆಯಲ್ಲಿ ನಮಗೆ ಈಗ ನಾನು ಅದೇ ಹೇಳ್ತೀನಲ್ಲ, ಅದ್ವೈತ ಅಥವಾ ಇನ್ಯಾವುದೋ ಸಿದ್ಧಾಂತ ಅಂತ ಅನ್ನೋದು ಯಾರೊಬ್ರು ಪ್ರಾರಂಭ ಮಾಡಿದ ಸಿದ್ಧಾಂತ ಅಂತ ನೋಡಬಾರ್ದು ನಾವು.
ಶ್ರುತಿ ಸ್ಮೃತಿಗಳ ಅಧ್ಯಯನ ಮಾಡಿದಾಗ ನಮಗೆ ನ್ಯಾಚುರಲಿ ಬರುವಂಥ ಪ್ರಶ್ನೆಗಳು. ಯಾಕಂದರೆ ವೇದಗಳಲ್ಲಿ, ಉಪನಿಷತ್ಗಳಲ್ಲಿ, ಭಾಗವತ ಇಂಥ ಗ್ರಂಥಗಳಲ್ಲಿ ಜೀವಬ್ರಹ್ಮ ಐಕ್ಯದ ರೀತಿಯಲ್ಲಿ ಕಾಣುವಂಥ ವಾಕ್ಯಗಳು ಹೇರಳವಾಗಿವೆ. ಒಬ್ಬ ಜಿಜ್ಞಾಸಾದವನಿಗೆ ಬರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ವಾ? ನಿಮ್ಗೆ ಇನ್ನೊಂದು ತುಂಬ ಅದ್ಭುತವಾದ ವಿಷಯವನ್ನು ಹೇಳ್ತೀನಿ. 114 ಪ್ರಕರಣವನ್ನು ರಚನೆ ಮಾಡಿದ್ದಾರೆ ವ್ಯಾಸರಾಜರು ನ್ಯಾಯಾಮೃತದಲ್ಲಿ. ಅದ್ವೈತ ಶಾಸ್ತ್ರದ ಪ್ರತಿಯೊಂದು ಪ್ರಕ್ರಿಯೆಯನ್ನು ಅವರು ವಿಚಾರಕ್ಕೆ ಒಳಪಡಿಸ್ತಾರೆ, ಸಣ್ಣದ್ರಿಂದ ದೊಡ್ಡ ಪ್ರಕ್ರಿಯೆಯನ್ನು. ಇಡೀ ಗ್ರಂಥದಲ್ಲಿ ಒಂದೇ ಒಂದು ಕಡೆನೂ ವ್ಯಕ್ತಿ ನಿಂದನೆಯನ್ನು ಮಾಡಿಲ್ಲ ಅವರು. ಒಂದೇ ಒಂದು ವಾಕ್ಯ ಇಲ್ಲ. ನನಗೆ ನನ್ನ ಪೂರ್ವಜನ್ಮದ ಭಾಗ್ಯದಿಂದ ನ್ಯಾಯಾಮೃತದ ಅಷ್ಟೂ ಪ್ರಕರಣಗಳನ್ನು ಗುರುಮುಖದಿಂದ ಪಾಠ ಕೇಳುವಂಥ ಭಾಗ್ಯ ಸಿಕ್ತು. ಅದರಿಂದ ನಾನು ಅದನ್ನು ಆಥೆಂಟಿಸಿಟಿಯಿಂದ ಹೇಳ್ತೀನಿ. ಒಂದೇ ಒಂದು ಪ್ರಕರಣದಲ್ಲೂ ವ್ಯಾಸರಾಜರು ವೈಯಕ್ತಿಕವಾದ ನಿಂದನೆಯನ್ನು ಮಾಡಿಲ್ಲ, ಪರ್ಸನಲ್ ಕಾಮೆಂಟ್ ಇಲ್ಲ. ಯಾಕಂದ್ರೆ ಅವ್ರಿಗೆ ಅದು ಇಂಟ್ರೆಸ್ಟೇ ಇರಲಿಲ್ಲ ಅವರಿಗೆ ಸತ್ಯದ ಶೋಧನೆ. ನಿಮಗೆ ಇನ್ನೂ ಆಶ್ಚರ್ಯಕರವಾದ ಮತ್ತೊಂದು ವಿಷಯ ಹೇಳ್ತೀನಿ. ಕೆಲವು ವಿಷಯಗಳ ಬಗ್ಗೆ ಈ ವಿಷಯದಲ್ಲಿ ನಮಗೂ ಪರಮತಕ್ಕೂ ವಿರೋಧ ಇಲ್ಲ, ಆದ್ರಿಂದ ನಾನು ಅದನ್ನು ಒಪ್ಕೊಳ್ತೀನಿ ಅನ್ನೋ ಮಾತು ಹೇಳ್ತಾರೆ ವ್ಯಾಸರಾಜರು. ಅಸ್ಮಿನ್ ಪ್ರಕರಣೆ ಪರಮತನ್ನ ವಿರುದ್ಧಂ ಅಂತ ಹೇಳಿ ಮುಂದೆ ಹೋಗುವಂತಹ ವಿಷಯಗಳಿದೆ. ಅದರಿಂದ ಇಟ್ ಈಸ್ ನಾಟ್ ಅಬೌಟ್ ಇಂಡಿವಿಜುವಲ್ಸ್ ಅಟ್ ಆಲ್. ಇಟ್ ಈಸ್ ನಾಟ್ ಅಬೌಟ್ ಎ ಪರ್ಟಿಕ್ಯುಲರ್ ಸೆಟ್ ಆಸ್ ವೆಲ್ ಅಟ್ ಆಲ್. ನಾನು ಇಷ್ಟೊಂದು ಸಮಯ ಇದ್ರ ಬಗ್ಗೆ ಯಾಕೆ ಇಡಬೇಕಾಯ್ತು ಅಂತಂದ್ರೆ, ಸಮಾಜದಲ್ಲಿ ಇದೊಂದು ಬಹಳ ದೊಡ್ಡದಾದಂತಹ ಅಪವಾದ ಇದೆ ಮಾಧ್ವರ ಬಗ್ಗೆ. ಇವರು ಪರಮತ ಖಂಡನೆಯನ್ನು ಮಾಡ್ತಾರೆ, ಅವ್ರಿಗೆ ಅದರಲ್ಲ ನೈರ್ಭರ್ಯ ಅಂತ. ಅದು ನಮ್ಮ ದೌರ್ಭಾಗ್ಯ ಏನು ಅಂತಂದ್ರೆ, ಅಧ್ಯಯನ ಮಾಡದೇ ಇರುವಂತಹ ಜನ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದಿದೆ. ಅವ್ರಿಗೆ ಅದ್ವೈತ ಅಂದ್ರೆ ಏನು ಅಂತನೂ ಗೊತ್ತಿರಲ್ಲ, ದ್ವೈತ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಯಾವ ಗ್ರಂಥವನ್ನು ಅಧ್ಯಯನ ಮಾಡಿರೋದಲ್ಲೇ ಅದು ಸರಿ ಇದು ಸರಿ ಅಂತ ಜಡ್ಜ್ಮೆಂಟ್ ಮಾಡ್ತಾರೆ. ಅದನ್ನು ಮಾಡಬಾರ್ದು. ವ್ಯಾಸರಾದ್ರಿಂದನೇ ನಾವು ಕಲಿಬೇಕಾದ್ದೇನು ಅಂತಂದ್ರೆ, ನಾವು ಸತ್ಯಾನ್ವೇಷಣೆ ಕಡೆ ಹೋಗಬೇಕಾದ್ರೆ ಸೈದ್ಧಾಂತಿಕ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಇದ್ದು, ಆ ಭಿನ್ನಾಭಿಪ್ರಾಯಗಳನ್ನು ನಾವು ಎಷ್ಟು ಬೇಕಾದ್ರೆ ನಾವು ಗ್ರಾಂಥಿಕವಾಗಿ ಅಥವಾ ತಾತ್ವಿಕವಾಗಿ ಚರ್ಚೆ ಮಾಡೋಣಂತೆ. ವೈಯಕ್ತಿಕ ಲೆವೆಲಲ್ಲಿ, ವೈಯಕ್ತಿಕ ಮಟ್ಟದಲ್ಲಿ ಯಾರನ್ನೂ ನಿಂದನೆ ಮಾಡಬಾರ್ದು. ವ್ಯಾಸರಾಜರು ನೀವು ಗಮನಿಸಿ, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ರಾಜಗುರುಗಳಾದವರು, ಅವರ ಶಿಷ್ಯವರ್ಗದಲ್ಲಿ ಬರೀ ಇದು ಮಾಧ್ವರ ಮಾತ್ರ ಇದ್ರ. ಅವರು 1 ಲಕ್ಷ ಜನ, 1 ಲಕ್ಷ ಬ್ರಾಹ್ಮಣ ಕುಟುಂಬಕ್ಕೆ ಅವರು ವೃತ್ತಿಕಲ್ಪನೆಯನ್ನು ಮಾಡಿದ್ರು ಅಂತ ನೀವು ಪರಾಕ್ ಹೇಳ್ತಾರೆ. ಅದರಲ್ಲಿ ಬೇಕಾದಷ್ಟು ಜನ ಅದ್ವೈತಿಗಳಿದ್ರು, ಬೇಕಾದಷ್ಟು ಜನ ವಿಶಿಷ್ಟಾದ್ವೈತಿಗಳಿದ್ರು. ಅವ್ರು ಎಂದೂ ಮಾಡಿದ್ದಿಲ್ಲ ಅದನ್ನ. ಆದರೆ ಸತ್ಯಾನ್ವೇಷಣೆಯ ದಾರಿಯಲ್ಲಿ ಬಂದಾಗ ಮಾತ್ರ ಸೈದ್ಧಾಂತಿಕವಾಗಿರೋ ಭಿನ್ನಾಭಿಪ್ರಾಯಗಳನ್ನು ಯುಕ್ತಿಯುಕ್ತವಾಗಿ ಚರ್ಚೆ ಮಾಡಲೇಬೇಕಾಗತ್ತೆ. ಆದ್ರಿಂದ ಈ ದೃಷ್ಟಿಯಿಂದ ವ್ಯಾಸರಾಜರು ನ್ಯಾಯಾಮೃತವನ್ನು ರಚನೆ ಮಾಡಿ ಪ್ರತಿಯೊಂದು ಅದ್ವೈತ ಸಿದ್ಧಾಂತದ ಪ್ರತಿಯೊಂದು ಸಣ್ಣದ್ರಿಂದ ಹಿಡಿದು ದೊಡ್ಡದಾಗಿರುವಂತ ಎಲ್ಲಾ ಪ್ರಮೇಯಗಳನ್ನು ತಾವು ಚರ್ಚೆ ಮಾಡಿದರಾಗ್ರಹ. ನೀವು ಹೇರ್ ಸ್ಪ್ಲಿಟ್ ಲಾಜಿಕ್ ಅಂತ ಹೇಳಿದ್ರೆ ನಿಸ್ಸಂಶಯವಾಗಿ ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಅದ್ವೈತ ಸಿದ್ಧಾಂತದಲ್ಲಿ 4 ಕವಲುಗಳು. ಅಲ್ಲೇ ಒಂದು ಭಾಮತಿ ಅಂತ ಒಂದು ವ್ಯಾಖ್ಯಾನ, ವಿವರಣ ಅಂತ ಒಂದು ವ್ಯಾಖ್ಯಾನ, ಅದರಲ್ಲಿ ಜೀವಾಶ್ರಿತಾಜ್ಞಾನ ಪಕ್ಷ, ಬ್ರಹ್ಮಾಶ್ರಿತಾಜ್ಞಾನ ಪಕ್ಷ, ಆ ಪಕ್ಷದಲ್ಲಿ ಏನು, ಈ ಪಕ್ಷದಲ್ಲಿ ಏನು, ಈ ಪಕ್ಷದಲ್ಲಿ ಒಂದು ಅಂತರಂಗ ಕವಲೇನು, ಆ ಕವಲಲ್ಲಿ ಏನು, ಆ ಕವಲೇನು, ಆ ಕವಲೇನು, ಆ ಕವಲೇನು ಅಂತ ಮಾಡಿ ನ್ಯಾಯಾಮೃತದ ಗಾಂಭೀರ್ಯ ಎಷ್ಟು ದೊಡ್ಡದು ಅಂತಂದ್ರೆ, ನ್ಯಾಯಾಮೃತ ಬರೆದಾದ್ಮೇಲೆ ನ್ಯಾಯಾಮೃತಕ್ಕೆ ಒಂದು ರಿಜಾಯಿಂಡರ್ ಬಂತು, ಅಂದ್ರೆ ಒಂದು ರಿಬಟಲ್ಲು. ನ್ಯಾಯಾಮೃತದಲ್ಲಿ ಹೇಳಿರುವಂತಹ ದೋಷಗಳನ್ನು ಪರಿಹಾರ ಮಾಡೋಕ್ಕೋಸ್ಕರ ಬೆಂಗಾಲಲ್ಲಿದ್ದಂತಹ ಒಬ್ಬ ಅದ್ವೈತ ಸನ್ಯಾಸಿ ಮಧುಸೂದನ ಸರಸ್ವತಿ ಅಂತನವರು ಅದ್ವೈತ ಸಿದ್ಧಿ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದರು. ಆ ಗ್ರಂಥದಲ್ಲಿ ನ್ಯಾಯಾಮೃತದಲ್ಲಿ ಇವ್ರು ಏನೇನು ದೋಷಗಳು ಹೇಳಿದ್ದಾರೆ, ಪ್ರತಿಯೊಂದು ದೋಷಗಳನ್ನು ಪರಿಹಾರ ಮಾಡುವಂತ ಅಟೆಂಪ್ಟ್ ಇದೆ ಅದರಲ್ಲಿ. ಸೊ ಹಿ ಕೋಟ್ಸ್ ಎವ್ರಿ ಸಿಂಗಲ್ ಲೈನ್ ಆಫ್ ನ್ಯಾಯಾಮೃತ ಅಂಡ್ ಟ್ರೈಸ್ ಟು ಗಿವ್ ಅನ್ ಆನ್ಸರ್ ಟು ಇಟ್. ಒಬ್ಬ ಯಾರಿದು ವ್ಯಾಸರಾಜರ ಗ್ರಂಥದ ವಿಸ್ತಾರ ರೀಚ್ ಹೆಂಗಿತ್ತು ಅಂತಂದ್ರೆ, ಇವರೆಲ್ಲೋ ಕರ್ನಾಟಕದಲ್ಲಿ ಹಂಪೆಲ್ ಕೂತ್ಕೊಂಡು ಬರೆದಿದಂತಹ ಗ್ರಂಥ ಬೆಂಗಾಲಿಗೆ ರೀಚ್ ಆಯ್ತದು. ಅದ್ವೈತ ಸಿದ್ಧಿ ಅಂತ ಒಂದು ಗ್ರಂಥ ಬರೆದ್ರು ಅವರು, ಮಧುಸೂದನ ಸರಸ್ವತಿ. ಆ ಅದ್ವೈತ ಸಿದ್ಧಿ ಇವತ್ತು ಅದ್ವೈತ ಶಾಸ್ತ್ರವನ್ನು ಅಧ್ಯಯನ ಮಾಡೋ ವಿದ್ವಾಂಸರಲ್ಲಿ ಅತಿ ಉನ್ನತವಾದ ಗ್ರಂಥ ಅದ್ವೈತ ಸಿದ್ಧಿ. ಇದು ರಚನೆಗೂ ಕಾರಣ ಆಯ್ತು ಅನ್ನೋದು ನಿಸ್ಸಂಶಯವಾಗಿ. ಅದ್ವೈತ ಸಿದ್ಧಿ 50% ನ್ಯಾಯಾಮೃತ. ಯಾಕಂದ್ರೆ ಅವರು ನ್ಯಾಯಾಮೃತ ಒಂದು ಲೈನ್ ಬೈ ಲೈನ್ ಕೋಟ್ ಮಾಡಿ ಆನ್ಸರ್ ಬರೀತಾರೆ. ಅದಕ್ಕೆ ನಿಮ್ಗೆ ಇನ್ನೂ ಒಂದು ತಮಾಷೆ ಹೇಳ್ತೀನಿ, ಅಲ್ಲಿಗೆ ನಿಲ್ಲಿಲ್ಲ ಅದು. ಅದ್ವೈತ ಸಿದ್ಧಿ ಒಂದು ಉತ್ತರ ಬರೆದು ಬಿಟ್ರೆ ಮಾಧ್ವರು ಸುಮ್ಮನೆ ಇರ್ತಾರ? ಅದಕ್ಕೊಂದು ಉತ್ತರ ಅದ್ವೈತ ಸಿದ್ಧಿಗೆ ಒಂದು ಉತ್ತರ ಬರೆದ್ರು, ನ್ಯಾಯಾಮೃತ ತರಂಗಿಣಿ ಅಂತ. ಆಯ್ತಾ, ನ್ಯಾಯಾಮೃತ ಕಂಟಕೋದ್ಧಾರ ಅಂತ ಒಂದು ಗ್ರಂಥ ಬಂತು. ಆಯ್ತಾ, ನ್ಯಾಯಾಮೃತ ಸೌಗಂಧ್ಯ ಅಂತ ಒಂದು ಗ್ರಂಥ ಬಂತು. ಇದು ಅದ್ವೈತ ಸಿದ್ಧಿಗಿರುವಂತಹ ಉತ್ತರ. ಅಲ್ಲಿಗೆ ನಿಲ್ಲಿಲ್ಲ. ಆಯ್ತಾ, ಆ ನ್ಯಾಯಾಮೃತ ತರಂಗಿಣಿಗೆ ಲೈನ್ ಬೈ ಲೈನ್ ಉತ್ತರ ಬಂತು. ಇನ್ನೊಂದು ಬ್ರಹ್ಮಾನಂದಿ ಅಂತ ಒಂದು ವ್ಯಾಖ್ಯಾನ ಬಂತು ಅದ್ವೈತ ಸಿದ್ಧಿಗೆ. ಆ ಬ್ರಹ್ಮಾನಂದಿಗೆ ಇನ್ನೊಂದು ಉತ್ತರ ಬಂತು ಮಾಧ್ವರ ಕಡೆಯಿಂದ. ಆ್ಯಂಡ್ ದಟ್ ಪರಂಪರೆ ಲಿವ್ಸ್ ಫಾರ್ ಟುಡೇ. ಇವತ್ತಿಗೂ ನ್ಯಾಯಾಮೃತದ ಪರಂಪರೆ ಬದುಕಿದೆ. ವಿದ್ವಾಂಸರು ಇವತ್ತಿಗೂ
ಆ ಗ್ರಂಥದ ಮೇಲಿರುವಂತಹ ಖಂಡನೆ, ಆ ಖಂಡನೆಗೆ ಮಂಡನೆ ಇವತ್ತೂ ನಡೀತಾ ಇದೆ ಆ ಚರ್ಚೆ. ಅಂದ್ರೆ ಆ ನ್ಯಾಯಶಾಸ್ತ್ರ ಉಳ್ಕೊಂಡು ಬಂದಿದೆ ಇದರಿಂದ. ಯಾಕಂದ್ರೆ ನ್ಯಾಯಶಾಸ್ತ್ರ ಉಳ್ಕೊಂಡು ಬಂದಿರೋಕ್ಕಿಂತ ತತ್ವ ಅನ್ನೋದು ಉಳ್ಕೊಂಡು ಬಂದಿದೆ. ಅದ್ವೈತಿಗಳಿಗೆ ಅದ್ವೈತ ಗಟ್ಟಿ ಆಗ್ತಿದೆ, ದ್ವೈತಿಗಳಿಗೆ ಗಟ್ಟಿ ಆಗ್ತಾ ಇದೆ. ಸೊ ಇಬ್ರು ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರ ಸಿದ್ಧಾಂತದಲ್ಲಿ ಇವತ್ತಿಗೂ ಬದುಕಿದೆ ನ್ಯಾಯಾಮೃತದ ಪರಂಪರೆ ಅಂತ ಅನ್ನೋದು. ಇವತ್ತಿಗೂ ನಮ್ಮಂತ ಅಲ್ಪ ವಿದ್ವಾಂಸರಲ್ಲೂ ಬದುಕಿದೆ. ಇವತ್ತು ನಾವು ನ್ಯಾಯಾಮೃತ ಓದ್ತೀವಿ. ಅದ್ವೈತ ಒಬ್ಬ ಅತಿ ಉತ್ಕೃಷ್ಟವಾದಂತಹ ಅದ್ವೈತ ವಿದ್ವಾಂಸ ಇವತ್ತು ಅದ್ವೈತ ಸಿದ್ಧಿಯನ್ನು ಅಧ್ಯಯನ ಮಾಡ್ತಾನೆ. ಒಬ್ಬ ಅತಿ ಉನ್ನತ ಮಟ್ಟದಲ್ಲಿರುವಂಥ ದ್ವೈತಶಾಸ್ತ್ರದ ವಿದ್ಯಾರ್ಥಿ ಆದವನು ಅದ್ವೈತ ಸಿದ್ಧಿಯನ್ನು ನ್ಯಾಯಾಮೃತವನ್ನು ಅಧ್ಯಯನ ಮಾಡ್ತಾನೆ. ಆದ್ದರಿಂದ ನಾನು ಯಾವಾಗಲೂ ನನ್ನ ಅದ್ವೈತಿ ಫ್ರೆಂಡ್ಗಳಿಗೆ ನಾನು ಯಾವಾಗಲೂ ತಮಾಷೆಗೆ ಹೇಳೋದುಂಟು, ಐ ನೋ ಅದ್ವೈತ 100 times ಬೆಟರ್ ದೆನ್ ಯು ಅಂತ. ಯಾಕಂದ್ರೆ ನ್ಯಾಯಾಮೃತವನ್ನು ಅಧ್ಯಯನ ಮಾಡಿದ್ದೀವಿ ನಾವು ಆದ್ರಿಂದ ಅಂತ. ಸೊ ಇದು ವ್ಯಾಸರಾಜರು ಅಕಾಡೆಮಿಕ್ ಒಂದು ದೀರ್ಘಕಾಲವಾದಂತಹ ಸತ್ಯಾನ್ವೇಷಣೆಯ ಕಡೆ ಇರುವಂತಹ ಅಕಾಡೆಮಿಕ್ ಪರಂಪರೆಗೆ ನಾಂದಿಯನ್ನು ಹಾಡೋರು ಈ ಗ್ರಂಥವನ್ನು ಬರೆದು. ಒಬ್ಬ ತತ್ವ ಜಿಜ್ಞಾಸುಗೆ ಯಾವುದು ಸತ್ಯ ಅಂತ ತಿಳಿಬೇಕು ಅಂತಾದರೆ ಈ ಗ್ರಂಥಗಳನ್ನು, ಈ ನ್ಯಾಯಾಮೃತವನ್ನು ಅಧ್ಯಯನ ಮಾಡೋದ್ರಿಂದ ತುಂಬ ಸ್ಪಷ್ಟತೆ ಬರುತ್ತೆ. ನ್ಯಾಯಾಮೃತವನ್ನು ಅಧ್ಯಯನ ಮಾಡಿ ನಿಲ್ಲಿಸಬಾರ್ದು, ಅದ್ವೈತ ಸಿದ್ಧಿಯನ್ನು ಅಧ್ಯಯನ ಮಾಡಬೇಕು. ಅದ್ರ ಮೇಲೆ ಇರೋ ಅದ್ರ ಮೇಲೆ ಆ ಇಡೀ ಒಂದು ಜನ್ಮ ಆಗೋಗ್ಬಿಡುತ್ತೆ. ನೀವು ಬರೀ ನ್ಯಾಯಾಮೃತದ ಪರಂಪರೆ ಅಷ್ಟು ಸೀರಿಯಸ್ ಆದ ಒಂದು ಸತ್ಯದ ಅನ್ವೇಷಣೆ ಇರುತ್ತೆ, ಅವ್ರು ಮಾತ್ರ ಅದ್ರ ಹಿಂದೆ. ಈಗ ನೀವು 16ನೇ ವರ್ಷದಲ್ಲೇ ಹೇಳಿದ್ರಿ ತಮಗೆ ಅದನ್ನ ತಿಳಿಬೇಕು ಅನ್ನೋ ಒಂದು ಕುತೂಹಲ ಮತ್ತೆ ಆ ಒಂದು ಇಚ್ಛೆಗೋಸ್ಕರ ನೀವು ಇದನ್ನ ಪೂರ್ತಿ ಸ್ಟಡಿ ಮಾಡಿದ್ರಿ ಅಂತ. ಆ ಥರ ಬಹಳಷ್ಟು ಜನ ಮುಂದೇನೂ ಬರ್ಬೋದು. ಹಾಗಾಗಿ ಇದೊಂದು ಮಾರ್ಗ ಹಾಕಿಕೊಟ್ಟಂಗಾಯ್ತು. ನಿಸ್ಸಂಶಯವಾಗಿ ವ್ಯಾಸರಾಜರು ನ್ಯಾಯಾಮೃತವನ್ನು ಬರೆದಿರಲಿಲ್ಲ ಅಂದರೆ ಇಡೀ ಪರಂಪರೆನೇ ನಾಶ ಆಗೋಗಿತ್ತು. ಇಂಥ ಅದನ್ನು ಬರೆದು ಸಿದ್ಧಾಂತದ ಒಂದು ದೊಡ್ಡ ರಕ್ಷಣಾ ಕೋಟೆ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಮಧ್ವಾಚಾರ್ಯರು ಗ್ರಂಥವನ್ನು ರಚನೆ ಮಾಡಿದ್ರು, ಆಮೇಲೆ ಜಯತೀರ್ಥರು ತಮ್ಮ ಗ್ರಂಥವನ್ನು ರಚನೆ ಮಾಡಿದ್ರು, ನ್ಯಾಯಸುಧಾ ಇತ್ಯಾದಿ. ಅದಾದಮೇಲೂ ಜಯತೀರ್ಥರಿಗೂ ಮತ್ತು ವ್ಯಾಸರಾಜರಿಗೂ ಮಧ್ಯೆ ಇರುವಂಥ ಕಾಲದಲ್ಲಿ ತುಂಬ ಪ್ರಶ್ನೆಗಳು ಬಂತು. ಆ ಪ್ರಶ್ನೆಗಳಿಗೆ ಇವರು ಪ್ರಬಲವಾದ ಉತ್ತರವನ್ನು ಕೊಡಬೇಕಿತ್ತು. ಇಟ್ಸ್ ಅ ಕಾಂಪ್ರಹೆನ್ಸಿವ್ ಅನಾಲಿಸಿಸ್ ಆಫ್ ಇದು ಅದ್ವೈತ ಶಾಸ್ತ್ರ. ಜೊತೆಗೆ ಶ್ರುತ್ಯರ್ಥ ವಿಚಾರಗಳು, ವೇದ ಮಂತ್ರಗಳಲ್ಲಿ ಇರುವಂತಹ ವಿಷಯಗಳನ್ನು ಪ್ರಕರಣವನ್ನಾಗಿ ತಗೊಂಡು ಚರ್ಚೆ ಮಾಡ್ತಾರೆ. ತುಂಬ ನ್ಯಾಯಭೂಯಿಷ್ಠವಾಗಿದೆ. ಅಂದರೆ ತುಂಬ ಎಕ್ಸ್ಟ್ರಾರ್ಡಿನರ್ಲಿ ಪೊಲಿಮಿಕ್ಸ್ ಇದೆ ಅದರಲ್ಲಿ. ತುಂಬ ಇಂಟೆಲೆಕ್ಚುಲಿ ಡಿಮ್ಯಾಂಡಿಂಗ್ ಗ್ರಂಥ. ನಾನು ಬೇಕಂತಾನೆ ಇನ್ನೂ ಆಳಕ್ಕೆ ಹೋಗಲ್ಲ ನಾನು, ಯಾಕಂದ್ರೆ ನೀವು ಹೋಗ್ತಿರಾದ್ರೆ ನಮ್ಗೆ ಅದು ಅರ್ಥ ಆಗುತ್ತೋ ಇಲ್ವೋ ಅಂತ ನಾನು ಏನ್ ಹೇಳಬೇಕು ಅಂದ್ರೆ, ಯಾರಿಗೆ ಇಚ್ಛೆ ಇದೆಯಲ್ಲ ಈ ರೀತಿಯಾದಂತಹ ಸತ್ಯವನ್ನು ತಿಳ್ಕೊಳ್ಬೇಕು ಅನ್ಸಿ, ನೀವು ಹೇಳ್ದಂಗೆ 90% ಆಫ್ ದಿ ಪಾಪ್ಯುಲೇಷನ್ ಜೀವ ಬ್ರಹ್ಮ ಒಂದೇ ಆದ್ರೇನು ಬೇರೆ ಏನಾಗಬೇಕಾಗಿದೆ ನನಗೆ ಬರೋ ಸಾಕು ಆದಾಗ ನೋಡ್ಕೊಳ್ಳೋಣ. ಅದು ಇವಾಗಂತೂ ಆಗಿಲ್ಲ, ಯಾಕಂದ್ರೆ ಇವಾಗ ನಮಗೆ ಗೊತ್ತು ನಾವೇನಿದೀವೋ, ನಮ್ದು ಕಷ್ಟ, ನಮ್ದು ಫ್ಯಾಮಿಲಿ ಪ್ರಾಬ್ಲಮ್ಸ್. ಇವರೆಲ್ಲ ಜ್ಞಾನಿಗಳಾದವರು, ಯಾವುದೇ ತತ್ವಶಾಸ್ತ್ರದ ಬಗ್ಗೆ ಅವ್ರಿಗೆ ಆಸಕ್ತಿ ಇರುವಂತಹ ಜ್ಞಾನಿಗಳಾದವರು ಈ ಸಾಂಸಾರಿಕವಾದಂತಹ ಮಂಡೇನ್ ವಿಷಯಗಳಿಂದ ಟ್ರಾನ್ಸೆಂಡ್ ಆಗೋಗ್ಬಿಟ್ಟಿರ್ತಾರೆ. ಅದು ಅದ್ವೈತ ಓದುವಂತಹ ವಿದ್ಯಾರ್ಥಿಗಳಾದ್ರೂ ಅದು ಅನ್ವಯ. ಯಾಕೆಂದ್ರೆ ಅವರು ಅದೇ ಒಂದು ನಿಷ್ಠೆಯಿಂದ ಅವ್ರ ಇಡೀ ಜೀವನಕ್ಕೂ ಪೂರ್ತಿ ಆ ಗ್ರಂಥಗಳ ಅಧ್ಯಯನಕ್ಕೆ. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಇವತ್ತು ಫಾರ್ ಟು ಡೇಟ್ ನಾವು ಅದನ್ನ ಅದರ ಸಂಪರ್ಕದಿಂದ ನಾವು ಸಂತೋಷ ಪಡ್ತೀವಿ. ಪಾಠ ಮಾಡ್ತಾ ಮತ್ತೆ ಅದ್ರ ಬಗ್ಗೆ ಅದನ್ನು ಓದ್ತಾ ಇಲ್ಲ. ಪ್ರತಿ ಸಲ ಓದಿದಾಗೂ ಎಂಥ ಥಾಟ್ಸ್ ಇದು ಅಂತ ನಮ್ಗೆ ಅನಿಸ್ತಾ ಹೋಗುತ್ತೆ.